ನಮಗೆ ಹೆಂಗ್ ತೊಂದರೆ ಹಾಕೊಡಲ್ಲ. ಸುಮಾರು ವರ್ಷದಿಂದ ಇದೇ ಜೀವನ ನಮ್ಗೆ. ಭೂಮಿಯಲ್ಲಿ ಎಲ್ಲಾರ ಹಾಸ್ಟೆಲ್ ಸೇರಿಸ್ಬಿಡಿ ಇಬ್ಬರು. ಇದರಲ್ಲಿ 100-200 ಬರ್ತದೆ ಜೀವನ. ಇವಾಗ ನಾವೇನೋ ಅರೆದವರು ಕೆಲಸ ಸೇರ್ಕೋತೀವಿ ಆ ಕಡೆ ಈ ಕಡೆ. ಇವಾಗ ವಯಸ್ಸಾಗಿರೋರೆಲ್ಲ ಅವಾಗ್ಲಿಂದ ಇದೇ ವ್ಯಾಪಾರ ಮಾಡೋರೆ. ಈಗ ಬೇಡ ಅಂದ್ರೆ ಅವ್ರು ಎಲ್ಲಿ ಕೆಲಸ ಹೋಗ್ತಾರೆ ಹೇಳಿ? ಇವಾಗ ವಯಸ್ಸಾದವ್ರು ಯಾರು ಕೆಲಸ ಕರ್ಕೋತಾರೆ? ಇಲ್ಲ ಕಳ್ತನ ಮಾಡ್ಬೇಕಂತ ಇಲ್ಲ, ನಾವ್ ಏನಾರ ಕೆಲಸ ಮಾಡ್ಬೇಕೈತೆ ಅಷ್ಟೇ. ಇಲ್ಲ 10 ರೂಪಾಯಿ 5 ರೂಪಾಯಿ ಕೂಲಿ ಮಾಡ್ಕೊತಿಂತೀವಿ. 30 ವರ್ಷದಿಂದ ಇಲ್ಲಿ ಬಿಟ್ಟು ಹೋಗೋದ್ರೆ ಎಲ್ಲಿ ಹೋಗವ? ಇಲ್ಲೇ ಪ್ರಾಣ ಕಳೆಯೋದು ಅಷ್ಟೇ. ನಮ್ಗೇನ್ ಜಮೀನ್ ಇಲ್ಲ, ಗಂಡ ಇಲ್ಲ, ಮಕ್ಕ ಇಲ್ಲ. ಗಂಡ ತೀರೋಗ 15 ವರ್ಷ ಆಯ್ತು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಕುಡ್ಚಿದ್ದಮ್ಮ. ಇವೆಲ್ಲ ತೆಗಿಬೇಕು, ಅಂಗಡಿಗಳೆಲ್ಲ ತೆಗಿಬೇಕು ಅಂದ್ಬಿಟ್ಟು ಆದೇಶ ಮಾಡ್ತಾವ್ರಲ್ಲ. ಈ ಅಂಗಡಿ ಅಂತ ನಾವೇ ಯಾವ ಅಂಗಡಿ ಮಡಿಕೊಂಡಿದ್ವಿ. 1-2 ರೂಪಾಯಿ ಎಲ್ಲ ಮಡಿಕೊಂಡು ಮಾರ್ಕೊಂಡು ಜೀವನ ಮಾಡ್ತೀವಿ ಸರ್. ನಮ್ಗೆ ಯಾರು ಗೇಟ್ ಕೊಡೋರಿಲ್ಲ. ಒಂದು ಕುಂಟಿ ಅದ, ಅವ್ರಿಗೂ ನಾವು ಜೀವನ ಮಾಡ್ತೀವಿ. ಏನ್ ಮಾಡುವ? ಈಗ ನೀವು ತೆಗಿಬೇಕು, ಅದ್ ಮಾಡ್ಬೇಕು, ಬೇರೆ ಕಡೆ ಹಾಕಂಗಿಲ್ಲ, ಜನಗಳಿಗೆ ತೊಂದರೆ ಆಗುತ್ತೆ ಓಡಾಡಕ್ಕೆ ಅಂತವ್ರೆ. ಏನ್ ಮಾಡ್ತೀವಿ ಆಗಿ ಇಟ್ಕೊಂಡ್ ಮಾಡ್ತೀವಿ. ನಮಗೆ ಹೆಂಗ್ ತೊಂದರೆ ಹಾಕೊಡಲ್ಲ. ಅದಿಲ್ಲಿ ನೋಡಲು ಹೋಯ್ತಾರೆ, ಫುಟ್ಪಾತಲ್ಲಿ ಹಿಂಭಾಗದಲ್ಲಿ ಕೂತ್ಕೊಂಡು ಮಾರ್ಕೊಂಡು. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಮ್ಮ? ನಾವು ಸುಮಾರು ವರ್ಷದಿಂದ ಇದೇ ಜೀವನ ನಮ್ಗೆ. ಇವಾಗ ತೆಗಿಬೇಕು ಅಂತಾರಲ್ಲ, ತೆಗೆದ್ರೆ ಏನ್ ಮಾಡ್ತೀರಿ? ಎಲ್ಲಿ ಭೂಮಿಯಲ್ಲಿ ಎಲ್ಲಾರ ಹಾಸ್ಟೆಲ್ ಸೇರಿಸ್ಬಿಡಿ ಇಬ್ಬರು. ಆಮೇಲೆ ಅವರು ಸಾಕ್ಬೇಕು. ನಮ್ಗೆ ಯಾಕೆ ಜೈಬೇಕು ಅಂತ ನನ್ನ ಮಕ್ಕಳು ಗತಿ ಇಲ್ಲ. ಏನ್ ಮಾಡವ? ಗತಿ ಇರ್ತದೆ ಬಂದು ಮಾಡ್ತೀವಿ. ನಾವೇನಾನ ಸಂಪಾದನೆ ಮಾಡಕ್ಕ ಈ ವಯಸ್ಸಲ್ಲಿ ಏನ್ ಮಾಡೋದು? ಜೀವನ ಮಾಡಬೇಕು, ಜೀವನ ಮಾಡ್ತೀವಿ ಅಷ್ಟೇ. ಏನಿಲ್ಲ, ಯಾವ ಹಣ ಆಸ್ತಿ ಬಂದದಪ್ಪ. ಇದರಲ್ಲಿ 100-200 ಬರ್ತದೆ ಜೀವನ. ನಾವು ಕೊಂಡ್ಕೊ ಬರ್ತೀವಿ, ಅಲ್ಲೇನ ಮಾಡ್ತೀವಿ ಅಷ್ಟೇ. ಏನು ನಾವು ಇದನ್ನೇ ನಮ್ಮ ಜೀವನ ಮಾಡ್ತೀವಿ. ಇವಾಗ ನಾವೇನೋ ಅರೆದವರು ಕೆಲಸ ಸೇರ್ಕೋತೀವಿ ಆ ಕಡೆ ಈ ಕಡೆ. ಇವಾಗ ವಯಸ್ಸಾಗಿರೋರೆಲ್ಲ ಅವಾಗ್ಲಿಂದ ಇದೇ ವ್ಯಾಪಾರ ಮಾಡೋರೆ. ಈಗ ಬೇಡ ಅಂದ್ರೆ ಅವ್ರು ಎಲ್ಲಿ ಕೆಲಸ ಹೋಗ್ತಾರೆ ಹೇಳಿ? ಈಗ ಇದನ್ನೇ ನಂಬ್ಕೊಂಡು ಎಷ್ಟೊಂದು ಜನ ಕಣ್ ತಕೊಂಡವ್ರೆ. ಕಟ್ಬೇಕು ಡೈಲಿ 500-600 ಕಟ್ಟೋ ತನಕನೂ ಅವ್ರೆ. ಅಂಥದ್ರಲ್ಲಿ ಇವಾಗ ನೀವು ಇಡಬೇಡಿ ಮಾರಬೇಡಿ ಅಂದ್ರೆ ಹೊಟ್ಟೆ ಮೇಲೆ ಹೊಡ್ದಂಗೆ ತಾನೆ. ಇವಾಗ ವಯಸ್ಸಾದವ್ರನ್ನ ಯಾರು ಕೆಲಸ ಕರ್ಕೋತಾರೆ? ಅವರು ಸಾಲ ತಗೋಬಿಟ್ಟವ್ರು. ಈಗ ಅವ್ರು ಮೋಸ ಮಾಡ್ದಂಗೆ ತಾನೆ. ಈಗ ಅವ್ರಿಗೆ ದುಡ್ಡು ಕಟ್ಟೋದು ಬೇಡ? ಅವರು ಏನೇನೋ ಮಾರಿ ಇವತ್ತೆಲ್ಲ ನಾಳೆ ಕೊಡ್ತೀವಿ ಕಣಪ್ಪ ಅಂತೇಳಿ ಭರವಸೆಯಿಂದ ಜೀವನ ಮಾಡ್ಕೊಂಡು ಹೋಗ್ತಾರೆ. ಈಗ ಬಂದಿದ್ದೀರಾ ಮೇಡಮ್ ಇವತ್ತು ಅಂಗಡಿ ಏನೋ ತರೋದು? ಇಲ್ಲ, ಬಂದಿಲ್ಲ. ಹೇಳಿದ್ರು ನಾವು ನ್ಯೂಸಲ್ಲಿ ಪೇಪರಲ್ಲೆಲ್ಲ ನೋಡಿದ್ವಲ್ಲ, ಆದ್ರಿಂದ ನಾವು ಪಾಲಿಸ್ಬೇಕಲ್ಲ ಅಂತ ಯಾರು ಹಣ್ಣುಗಳು ತಂದಿಲ್ಲ. ಇವತ್ತು ಎಷ್ಟೊಂದು ಜನ ವ್ಯಾಪಾರ ನಿಲ್ದಾನೆ ಮನೆಗೆ ಹೋದ್ರು ವಾಪಸ್. ಎಷ್ಟು ವರ್ಷದಿಂದ ಇದ್ದೀರಾ? ಎಷ್ಟು ಆಗ್ಲೇ 30-40 ವರ್ಷದಿಂದನೂ ಇಲ್ಲೇ ಕೆಲಸ ಮಾಡ್ತೀವಿ. ಈಗ ನಾಳೆ ತೆಗಿಬೇಕು ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತೀರಾ? ನೋಡೋಣ, ಎಲ್ಲ ಸೇರಿ ಕೇಳ್ಕೊತೀವಿ. ಸರ್ ಹೊಟ್ಟೆ ಮೇಲೆ ಹೊಡ್ದಂಗೆ ಆಗುತ್ತೆ, ಏನೋ ಅವಕಾಶ ಮಾಡ್ಕೊಡಿ. ನೀವು ಹೇಳಿದ ರೀತಿ ನಾವು ನಡ್ಕೋತೀವಿ, ಮಾಡ್ತೀವಿ ಸರ್. ನೀವು ಯಾವ ಥರ ಹೇಳ್ತೀರಾ ಆ ಥರ ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ತೀವಿ. 30 ವರ್ಷದಿಂದ ವ್ಯಾಪಾರ ಮಾಡೋದು. 30 ವರ್ಷದಿಂದ ಮಾಡ್ತಾವಿ. 10 ರೂಪಾಯಿ ಕೂಲಿನೂ ಮಾಡ್ತಾವಿ ಇಲ್ಲಿ ನಾವು. ಇವಾಗ ಹೋಗೋದು ನಾವ್ ಎಲ್ಲಿ ಹೋಗವ? ಇದೇ ನಮ್ಗ ಜೀವನ. ಇಲ್ಲ ಕಳ್ತನ ಮಾಡ್ಬೇಕಂತ ಇಲ್ಲ, ನಾವ್ ಏನಾರ ಕೆಲಸ ಮಾಡ್ಬೇಕೈತೆ ಅಷ್ಟೇ. ಅಷ್ಟೇ ಇಲ್ಲಿ ದುಡ್ಕ ತಿಂತಾವೆಲ್ಲ. ಇಲ್ಲ 10 ರೂಪಾಯಿ 5 ರೂಪಾಯಿ ಕೂಲಿ ಮಾಡ್ಕ ತಿಂತೀವಿ. 30 ವರ್ಷದಿಂದ ಇಲ್ಲಿ ಬಿಟ್ಟು ಹೋಗೋದ್ರೆ ಎಲ್ಲಿ ಹೋಗವ? ಇದೇ ಗತಿ, ಇಲ್ಲೇ ಪ್ರಾಣ ಕಳೆಯೋದು ಅಷ್ಟೇ, ಇನ್ನೇನು ಇಲ್ಲ. ಈಗ ಬಂದು ನಾಳೆ ತೆಗಿಬೇಕು ಅಂದ್ರೆ ತೆಗಿತೀವಿ, ಏನು ಮಾಡಕ್ಕಾಗಲ್ಲ. ಅವ್ರಾಗಿದ್ ಒಟ್ಟೊಟ್ಟು ಊಟ ಹೋದ್ರೆ ನಾವು ವ್ಯಾಪಾರ ಮಾಡ್ಕೊತೀವಿ. 10 ರೂಪಾಯಿ 5 ರೂಪಾಯಿ ಹಿಂದ್ಗಡೆ ಮಡಿಕ ಮಾರ್ತೀವಿ. ಒಂದೊಂದು ಗೂಡು ಕೊಳ್ಳಿ ಸಾಕು ಅಷ್ಟೇ, ಏನು ಇಲ್ಲ. ನಮ್ಗೇನ್ ಜಮೀನ್ ಇಲ್ಲ, ಗಂಡ ಇಲ್ಲ, ಮಕ್ಕ ಇಲ್ಲ. ಗಂಡ ತೀರೋಗ 15 ವರ್ಷ ಆಯ್ತು. ನಾವ್ ಮಕ್ಕಳು ಸಾಕೋದು ಇದೇ ದಾರಿ, ಏನು ಮಾಡಕ್ಕಾಗಲ್ಲ. ಒಬ್ರೇ ಇರೋದು. ನಮ್ಗೆ ಯಾರು ಇಲ್ಲ, ಅಣ್ಣು ಇಲ್ಲ, ತಮ್ಮನೂ ಇಲ್ಲ, ಗಣ್ಣು ಇಲ್ಲ. ಬಾಡ್ಗ ಮನೇಲಿ ಇರೋದು. ಇಲ್ಲ ಇಲ್ಲ, ನಾವ್ ಅದನ್ನು ತಗೊಂಡಿಲ್ಲ. ಕಾರ್ಡ್ರೇ ಕೊಟ್ಟಿಲ್ಲ ನಮ್ಗೆ. ಕಾರ್ಡ್ರ್ ಮಾಡ್ತಿದ್ನ ಜಡ್ಡಿ ಹಿಡ್ದೋಗದ ಅಂದ್ಬಿಟ್ಟು ಕಾರ್ಡ್ರು ಅಕ್ಕಿನೂ ಕೊಡ್ತಾ ಇಲ್ಲ, ಏನು ಇಲ್ಲ. ಇನ್ನೇನು 10 ವರ್ಷ ಮೇಲೆ ಆಯ್ತು. ಇಲ್ಲ ಇಲ್ಲ, ನಮ್ಗೆ ಯಾವ್ದ್ರಲ್ಲೂ 1 ರೂಪಾಯಿ ಇಲ್ಲ. ನಾವ್ ದುಡಿಯೋದು ತಿನ್ನೋದು ಅಷ್ಟೇ. ನಮ್ ತಾಯಿ ತೀರೋದ್ರಲ್ಲ, ಅವಾಗ ಫೋಟೋ ತೆಗಿತಾ ಇದ್ರು ಪಂಚಾಯತಿ ಆಫೀಸಲ್ಲಿ. ಅವ್ರ ಹುಷಾರಿತಿಲ್ವಲ್ಲ, ಫೋಟೋ ಹೊಡಿಸ್ತೀನಿ ಅಂತ ಜಡ್ಡಿ ಹಿಡ್ದಾಗ ಅಕ್ಕಿ ಕೊಡಲ್ಲ ಅಂತ. ನಮ್ಗೆ ಏನು ಇಲ್ಲ ಗೌರ್ಮೆಂಟ್ನಿಂದ. ನಾವು ಇದೇ ಜೀವನ. ಇಲ್ಲಿ ದುಡಿಯೋದು, ಸಾಲದವ್ರಿಗೆ ಅರ್ಧ ಕೊಡೋದು, ಇಲ್ಲ ಅರ್ಧ ತಿನ್ನೋದು.
ಲೋನ್ ತಗೊಂಡೇ ಕಾರ್ಪೊರೇಷನ್ ಲೋನ್. ಸ್ವಂತ ಮನೆ ಎಲ್ಲ ಇದೆಯಾ? ಸ್ವಂತ ಮನೆ ಎಲ್ಲ ಬಾಡ್ಗ ಮನೆ ಇರೋದು. ಬಾಡ್ಗ ಕಟ್ಕೊಂಡು ಊಟದಲ್ಲಿ ದುಡ್ಕ ತಿಂತಾನೆ. ಇಲ್ಲಿ ಎತ್ತಿಸ್ರೆ ಪ್ರಾಣ ಕಳ್ಕದ್ ಬಾಕಿ ಅಷ್ಟೇ. ಇನ್ನೇನ್ ಮಾಡಕ್ ಇಲ್ಲಿ ಎತ್ತಿಸೋಟ್ರೆ ಇನ್ನೇನ್ ಹೋಗವ. ಮನೆ ಕೆಲ್ಸ ಕಲ್ತಿಲ್ಲ, ಇಲ್ಲ ಕಾರ್ ಕೆಲ್ಸ ಕಲ್ತಿಲ್ಲ. ಇದೊಂದ್ ಕಲ್ತವೆ, ಇದೊಂದ್ ಮಾಡ್ತೀವಿ. ಇನ್ನೇನಿಲ್ಲ.